ರಾಜ್ಯದಲ್ಲಿ ಶಾಂತಿ ನೆಲೆಸಲು ಕಣದಿಂದ ಹಿಂದೆ ಸರಿದಿದ್ದೇನೆ. ಬಿಜೆಪಿಗೆ ಅಧಿಕಾರ ಕೊಟ್ರೆ ರಾಜ್ಯದಲ್ಲಿ ಜಾತಿವಾದ ಮಾಡ್ತಾರೆ. ಬಿಜೆಪಿಗೆ ಅಧಿಕಾರ ಕೊಡಬಾರದು ಅಂತ ಕಣದಿಂದ ಹಿಂದೆ ಸರದೆ ಅಂತ ಹೇಳಿ ಹೇಳಿಕೆಯನ್ನ ಕೊಡಲಾಗಿದೆ. ಸಮರ್ಥ ಶಾಮನೂರಿಗೆ ಬೆಂಬಲ ಕೊಟ್ಟು ಕೆಲಸ ಮಾಡ್ತೇನೆ, ಚುನಾವಣಾ ಕಣದಿಂದ ಹಿಂದೆ ಸರಿದ ಸಾದಿಕ್ ಪೈಲ್ವಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾದಿಕ್ ಪೈಲ್ವಾನ್ ಅವರು ಯಾವುದೇ ಕಾರಣಕ್ಕೂ ಕೂಡ ನಾನು ಕಣದಿಂದ ಹಿಂದೆ ಸರಿಯಲ್ಲ ಅಂತ ನಾಮಿನೇಷನ್ ಕೂಡ ಮಾಡಿದ್ರು. ಅದಾದ ಬಳಿಕ ರಿಜ್ವಾನ್ ಅರ್ಷದ್ ಅವರು ಹಾಗೆ ಸಲೀಂ ಅಹ್ಮದ್ ಅವರು ಕೂಡ ಅವರ ಮನವೊಲಿಸುವಂತಹ ಪ್ರಯತ್ನ ಆಗಿತ್ತು, ಅದು ಕೂಡ ವಿಫಲ ಆಗಿತ್ತು. ಅದಾದ ಬಳಿಕ ಕೊನೆಯ ಬಾರಿಗೆ ಸಿಎಂ ಸಿದ್ದರಾಮಯ್ಯನವರು ಕರೆದು ಪೈಲ್ವಾನ್ ಸಾದಿಕ್ ಅವ್ರ ಜೊತೆಗೆ ಮಾತನಾಡಿದ್ರು. ಅದಾದ ಮೇಲೆ ಅವರು ಕಣದಿಂದ ಹಿಂದೆ ಸರಿದಿದ್ದಾರೆ. ಸೊ ಹಾಗಾಗಿ ಈಗ ನಾನು ಕಾಂಗ್ರೆಸ್ ಅಭ್ಯರ್ಥಿಗೆನೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ 40 ವರ್ಷದಿಂದ ಬಿಜೆಪಿ ಗೆಲ್ಸಿಲ್ಲ. ಸಿದ್ದರಾಮಯ್ಯ, ಡಿಕೆಶಿ ಸೇರಿದಂತೆ ಎಲ್ಲರೂ ಕೂಡ ಕೆಲಸ ಮಾಡ್ತಿದ್ದಾರೆ. ಕಾಂಗ್ರೆಸ್ಗಾಗಿ ಕೆಲಸ ಮಾಡುವ ವಾಗ್ದಾನ ಮಾಡಿ ಬಂದಿದ್ದೇನೆ, ಯಾವುದೇ ಕಂಡೀಷನ್ ಹಾಕಿಲ್ಲ ಅಂತ ಹೇಳಿದ್ದಾರೆ ಸಾದಿಕ್ ಪೈಲ್ವಾನ್. ನಮ್ಮ ನಿಲುವು 35-36 ವರ್ಷದಿಂದ ನಾವು ಬಿಜೆಪಿಗೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ದಾವಣಗೆರೆ ಜಿಲ್ಲೆ ದಕ್ಷಿಣ ಉತ್ತರದಲ್ಲಿ ನಾವು ಯಾವಾಗಲೂ ಗೆಲ್ಲಕೊಳ್ಳಲ್ಲ. ನಾವು ಯಾವಾಗಲೂ ಕಾಂಗ್ರೆಸ್ ಗೆಲ್ಲಿಸ್ಕೊಂಡು ಬಂದಿದ್ದೀವಿ. ತಮಗೆ ಗೊತ್ತಿರೋವಂಥ ವಿಷಯ, ಅಕ್ಕಪಕ್ಕ ನೀರಿನ ಸಲುವಾಗಿ, ಲೈಟಿನ ಸಲುವಾಗಿ, ಮಕ್ಕಳ ಸಲುವಾಗಿ ಅವು ಗಲಾಟೆ ಆಗ್ತಾವೆ. ಅದು ಸಹಜ, ಅದು ಹೊಣೆರೆ ಸರಿ ಮಾಡ್ತಾರೆ. ಆದರೂ ನಮ್ಮ ರಾಜ್ಯದಲ್ಲಿ ಶಾಂತಿಯನ್ನು ನಿಲ್ಲಿಸಿರ್ತಕ್ಕಂಥ ಸಿದ್ದರಾಮಯ್ಯಜಿಯವರು, ಡಿ ಕೆ ಶಿವಕುಮಾರ್ ಅವರು, ಸುರ್ಜೇವಾಲಾ ಅವರು, ಸಲೀಂ ಅಹಮದ್ ಅವರು, ರಿಜ್ವಾನ್ ಅರ್ಷದ್ ಅವರು, ಭೈರತಿ ಅವರು, ಅನೇಕ ಜನ, ಎಸ್ ಮಲ್ಲಿಕಾರ್ಜುನ್ ಅವರು, ಅನೇಕ ಜನ ಇದಕ್ಕೆ ಭುಜಕ್ಕೆ ಭುಜ ಹಚ್ಚಿ ರಾಜ್ಯದಲ್ಲಿ ಶಾಂತಿ ಇರಬೇಕು, ಶಾಂತಿ ನಿಲ್ಲಿಸಬೇಕು. ನಾವು ಬಿ ಜೆ ಪಿಯವರಿಗೆ ಆಡಳಿತ ಮಾಡ್ತಾರೆ, ಅವರು ಜಾತಿವಾದ ಮಾಡ್ತಾರೆ, ಅದಕ್ಕೋಸ್ಕರ ಅಂಥೇಳಿ ನಾವು ಕಾಂಗ್ರೆಸ್ಸಿಗೆ ಒಂದು ಗಾದಿ ಇದೆ, ಒಂದು ಪಿಕ್ಚರ್ನಾಗ ಹಾಡು ಹೇಳ್ತಾರೆ, ಮರಳು ಬಂದೆ ಸೀತೆ ಅಂಥೇಳಿ. ಆ ಥರ ನಾನು ಮರಳು ಬಂದಿದ್ದೇನೆ, ಬಂಡಾಯ ಅಭ್ಯರ್ಥಿ ನಾನು ತೊರೆದು ನಾನು ಯಾವಾಗಲೂ ಕಾಂಗ್ರೆಸ್ನೇ ನಡಿ ಮಂತಂದರು. ನಾವೆಲ್ಲ ತಾಯಿ ಕಡೆಯಿಂದ, ತಂದೆ ಕಡೆಯಿಂದ ನಾವು ಯಾವಾಗಲೂ ಕಾಂಗ್ರೆಸ್ಸಿಗೆ ದುಡ್ಕೊಂಡ್ಬಂದಿದ್ದೀವಿ. ಮುಂದಾದ್ರೂ ನಾವು ಕಾಂಗ್ರೆಸ್ಸಿಗೆ ದುಡಿತೀವಿ. ನಂದು ಏನು ಬೇಡಿಕೆ ಇಟ್ಟಿಲ್ಲ. ಯಾವುದೇ ಒಂದು ನಿರ್ಧಾರ ತೊಗೊಳೋದಾದರೆ ಯಾವ ಕಂಡೀಷನ್ ಇಟ್ಟಿಲ್ಲ. ಆಯಿತು ದನಿ ಅಂತೇಳಿ ಬಂದು ನಾನೆಲ್ಲ ಚುನಾವಣೆಗೆ ನಾನು ಹೋಗ್ತಾ ಇದ್ದೇನೆ. ನಮ್ಮ ನಿಲುವು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಮೊದಲಿಗೆ ಬಂಡಾಯ ಅಭ್ಯರ್ಥಿ ಆಗಿದ್ದಂತಹ ಸಾದಿಕ್ ಪೈಲ್ವಾನ್ ಅವರು ನಾನು ಕಣದಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿದ್ರು. ಸಾಕಷ್ಟು ಕಾಂಗ್ರೆಸ್ ನಾಯಕರು ಕೂಡ ಮನವೊಲಿಸೋ ಕೆಲಸ ಮಾಡಿದ್ರು, ಸೊ ವಿಫಲ ಆಯಿತು. ಕೊನೆಗೆ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಲ್ಲಿ ಯಶಸ್ವಿಯಾದ್ರು, ಜೊತೆಗೀಗ ಕಾಂಗ್ರೆಸ್ ಅಭ್ಯರ್ಥಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಈಗ ಸಾದಿಕ್ ಪೈಲ್ವಾನ್ ದೊಡ್ಡ ತಲೆನೋವಾಗಿತ್ತು ಕಾಂಗ್ರೆಸ್ಗೆ. ಈಗೆಲ್ಲ ಅಷ್ಟೊಂದು ನಾಯಕರುಗಳು ಬಂದ್ರು ಕೂಡ ಅವ್ರ ಮನೆ ಬಾಗ್ಲಿಗೆ ಯಾವುದೇ ರೀತಿ ಪ್ರೇರಣೆ ಮಾಡ್ಲಿಕ್ಕೆ ಆಗಿಲ್ಲ. ಆದ್ರೆ ಎಲ್ಲೋ ಒಂದ್ಸರಿ ಸಿದ್ದರಾಮಯ್ಯ ಅವರು ಕರೆ ಮಾಡಿ ಬೆಂಗಳೂರಿಗೆ ಬರೋ ಅಂತ ಹೇಳಿದ ಸಂದರ್ಭ ಬೆಂಗಳೂರಿನಲ್ಲಿ ಈಗ ಕೆಲವೊಂದು ಪಂದ್ಗಳ ಮೇಲೆ ಏನೋ ಬಗೆಹರಿದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಬಗೆಹರಿದ ನಂತರ ಈಗ ಏನು ಸಾದಿಕ್ ಪೈಲ್ವಾನ್ ರವರು ಸಮರ್ಥ ಅವರಿಗೆ ನಾನು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಬೆಂಬಲದ ಹಿಂದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಬಿಜೆಪಿ ಮಾತ್ರ ಗೆಲ್ಬಾರ್ದು. ಯಾಕಂದ್ರೆ ಕಳೆದ 40 ವರ್ಷಗಳಿಂದ ಕೂಡ ಅಲ್ಲಿ ಕಾಂಗ್ರೆಸ್ ಗೆದ್ಕೊಂತ ಬಂದಿದೆ. ಹಾಗಾಗಿ ಆ ಕ್ಷೇತ್ರವನ್ನ ಬಿಜೆಪಿ ಬಿಟ್ಕೊಡ್ಬಾರ್ದು. ಬಿಜೆಪಿ ಒಂದ್ ವೇಳೆ ಏನಾದ್ರು ಅಧಿಕಾರ ಕೊಟ್ರೆ ಅವರು ಜಾತಿವಾದ, ಕೋಮುವಾದವನ್ನ ಬಿತ್ತುವಂತ ಕೆಲಸ ಮಾಡ್ತಾರೆ. ಹಾಗಾಗಿ ಅವರಿಗೆ ಯಾವುದೇ ರೀತಿ ಅಧಿಕಾರ ಕೊಡ್ಬೋದು. ಆ ಉದ್ದೇಶದಿಂದ ನಾನು ಈಗ ಸಮರ್ಥ ಅವರಿಗೆ ಒಂದು ಬೆಂಬಲವನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಲ್ಲದೆ ಕೂಡ ಏನು ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಶಾಂತಿ ನೆಲೆಸುವಂತೆ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಾರೆ. ಹಾಗಾಗಿ ನಾನು ಕಾಂಗ್ರೆಸ್ ಅನ್ನ ಬೆಂಬಲಿಸಲಿಕ್ಕೆ ಮುಂದಾಗಿರುವಂತದ್ದು ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ದಾರೆ. ಚೈತ್ರ. ಓಕೆ ಸಂಜಯ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭರ್ಜರಿ ಪ್ರಚಾರವನ್ನ ಕೈಗೊಂಡಿದ್ದಾರೆ. ತಮ್ಮ ಬಿಜೆಪಿಯ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಪರವಾಗಿ ಬ್ಯಾಕ್ ಟು ಬ್ಯಾಕ್ ಸಭೆ ಮಾಡ್ತಾ ಇದ್ದಾರೆ ಬಿವೈ ವಿಜಯೇಂದ್ರ. ಜಿಲ್ಲಾ ನೇಕಾರ ಸಮುದಾಯದ ಮುಖಂಡರೊಂದಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಭೆಯನ್ನ ನಡೆಸಿದ್ದಾರೆ. ಮಾರ್ಕಂಡೇಶ್ವರ ಸಮುದಾಯ ಭವನದಲ್ಲಿ ಸಭೆ ನಡೀತಾ ಇದೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಗೆಲ್ಲಿಸೋದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಬೇಕು ಅಂತ ಹೇಳಿ ವಿಜಯೇಂದ್ರ ಕರೆ ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಮತ್ತೆ ಮಾಹಿತಿಯನ್ನು ಕೊಡ್ತಾರೆ ಸಂಜಯ್, ಈಗ ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ಶ್ರೀನಿವಾಸ್ ದಾಸಕರಿಯಪ್ಪ ಅವರನ್ನ ಗೆಲ್ಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ
BY ವಿಜಯೇಂದ್ರ ಅಖಾಡಕ್ಕಿಳಿದಿದ್ದಾರೆ. ಸೊ ಪ್ರಚಾರ ಯಾವ ರೀತಿಯಾಗಿ ನಡೀತಾ ಇದೆ, ಜೊತೆಗೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳು ಆಗಿದೆ, ವಿಚಾರಗಳು? ಚಿತ್ರ ಏನು ಬೆಳಗ್ಗೆ ಒಂದು 6 ಗಂಟೆಯಿಂದನೂ ಕೂಡ ಫೀಲ್ಡ್ಗೆ ಇಳಿದಿರುವಂತದ್ದು ವಿಜೇಂದ್ರ ಅವರು. ಏನು ಬೆಳಗ್ಗೆ ಪ್ರಮುಖವಾಗಿ ಬಿಜೆಪಿ ಪ್ರಮುಖರ ಜೊತೆ ಒಂದಿಷ್ಟು ಬಿಜೆಪಿ ಕಚೇರಿಯಲ್ಲಿ ಒಂದು 7 ಗಂಟೆಗೆ ಒಂದು ಸಭೆಯನ್ನ ಮಾಡಿದ್ರೆ, ಅದಾದ ಬಳಿಕ ಏನು ಲಿಂಗಾಯತ ಮುಖಂಡರ ಜೊತೆ ಒಂದು ಖಾಸಗಿ ಹೋಟೆಲ್ನಲ್ಲಿ ಸಭೆ ಮಾಡಿದ್ರು. ಅದಾದ ಬಳಿಕ ಏನು ಮಧ್ಯಾಹ್ನ ನೇಕಾರರ ಒಂದು ಸಮಾವೇಶ ಮಾಡಿ ಸಭೆಯಲ್ಲಿ ಕೂಡ ಸಾಕಷ್ಟು ಒಂದು, ಯಾಕೆಂದ್ರೆ ಸಾಕಷ್ಟು ಜನ ಸೇರಿತ್ತು ಅಲ್ಲಿ ಕೂಡ ಏನು ಈ ಕಳೆದ ಒಂದು ಸುಮಾರು ಒಂದು 6 ಬಾರಿ ಕೂಡ ಶಾಮನೂರು ಶಿವಶಂಕರಪ್ಪನವರು ಏನು ಆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಸ್ಪರ್ಧಿಸಿ ಒಂದು ಬಾರಿ ಕೂಡ ಬಿಜೆಪಿಗೆ ಬಿಟ್ಕೊಟ್ಟಿರಲಿಲ್ಲ. ಹಾಗಾಗಿ ಹೇಗಾದ್ರೂ ಮಾಡಿ ಶತಾಯಗತಾಯಿ ಈ ಬಾರಿ ಬಿಜೆಪಿಗೆ ಏನು ಗೆಲ್ಸ್ಕೊಂಡ್ ಬರ್ಲೇಬೇಕು ಅಂತ ಹೇಳಿ ಅವರು ಕೂಡ ಒಂದು ಪಣ ತೊಟ್ಟಂತೆ ಕಾಣ್ತಿದೆ. ಯಾಕಂದ್ರೆ ಈಗಾಗಲೇ ಒಂದ್ ಕಡೆ ಓಟು ಛಿದ್ರ ಆಗೋ ಸಾಧ್ಯತೆಗಳಿದೆ ಅನ್ನೋದು ಬಹಳಷ್ಟು ಅವರಿಗೆ ವಿಶ್ವಾಸ ಇದೆ. ಯಾಕಂದ್ರೆ ಮುಸ್ಲಿಮರು ಕೂಡ ಒಂದಿಷ್ಟು ಈ ಬಾರಿ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಒಂದಿಷ್ಟು ಕೋಪಿತಗೊಂಡಿದ್ದಾರೆ ಅಂತ ಹೇಳ್ಬೋದು ಕಾಂಗ್ರೆಸ್ ಮೇಲೆ. ಹಾಗಾಗಿ ಇವರು ವಿಜಯೇಂದ್ರ ಅವರು ಎಲ್ಲರನ್ನು ಕೂಡ ಮನಸ್ಸೆಳೆದು ಎಲ್ಲರನ್ನು ಕೂಡ ಒಗ್ಗಟ್ಟಿನ ತಗೊಂಡು ಹೋಗಿ ಈ ಬಾರಿ ಹೇಗಾದ್ರೂ ಮಾಡಿ ಶ್ರೀನಿವಾಸ್ ದಾಸ್ ಕರೆಪ್ಪನ್ನು ಗೆಲ್ಲಿಸಬೇಕು ಅಂತ ಹೇಳಿ ಸಭೆ ಮಾಡ್ತಿರುವಂತದ್ದು. ಇದಲ್ಲದೆ ಇದು ನೇಕಾರರ ಸಭೆ ಮುಗಿದ ಕೂಡಲೇ ಮತ್ತೆ ಹಿಂದುಳಿದ ವರ್ಗಗಳ ಒಂದು ಸಭೆಯನ್ನು ಕೂಡ ಈಗ ಸಂಜೆ ಮಾಡೋರಿದ್ದಾರೆ. ಅಲ್ಲೂ ಕೂಡ ಏನು ಈ ಒಟ್ಟಾರೆಯಾಗಿ ಇವತ್ತು ಏನು ಬೆಳಗಿಂದನೂ ಕೂಡ ಎಲ್ಲ ದಾವಣಗೆರೆ ನಗರದಂತ ಕೆಲವು ಮುಖಂಡರುಗಳನ್ನ ಭೇಟಿಯಾದ್ರು, ಸಭೆಗಳನ್ನ ಮಾಡಿದ್ರು. ಹೇಗಾದ್ರೂ ಮಾಡಿ ದಾವಣಗೆರೆ ದಕ್ಷಿಣವನ್ನ ಈ ಬಾರಿ ಗೆಲ್ಲೇಬೇಕು ಅಂತ ಹೇಳಿ ಶತಾಯಗತಾಯ ಒಂದು ಶಪಥವನ್ನು ಮಾಡಿರುವಂತದ್ದು. ಇದು ಈಗ ಅದಲ್ಲದೆ ಕೂಡ ಏನು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಅವರು ಏನು 2 ಬಣ ಆಗಿತ್ತು, ಎಲ್ಲರೂ ಕೂಡ ಒಟ್ಟಾಗಿ ಅವರು ಕೂಡ ಈಗ ಬಿಜೆಪಿ ಅಭ್ಯರ್ಥಿನ ಗೆಲ್ಸಲಿಕ್ಕೆ ಶ್ರಮ ವಹಿಸ್ತಿದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಈ ಎಲ್ಲದರಿಂದ ಪ್ಲಸ್ ಪಾಯಿಂಟ್ ಆಗ್ಬೋದು ಅಂತ ಈಗ ಅವರು ಕೂಡ ಒಂದು ಊಹೆಯನ್ನು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಒಂದಿಷ್ಟು ಈಗ ಅತಿ ಹೆಚ್ಚು ಮುಸ್ಲಿಂ ಮತದಾರರು ಇರುವಂತ ಕ್ಷೇತ್ರ ಅದು, ಅದರಲ್ಲಿ ಕೂಡ ಸೆಕೆಂಡ್ ಸ್ಥಾನದಲ್ಲಿ ಲಿಂಗಾಯತ್ಸ್ ಇರುವಂತದ್ದು. ಹೀಗಾಗಿ ಏನು ಮುಸ್ಲಿಮರು ಕೂಡ ಒಂದಿಷ್ಟು ಅಲ್ಲಿ ಇಬ್ಬಾಗವಾಗಿದೆ ಟಿಕೆಟ್ ಸಿಗದ ಕಾರಣ. ಹಾಗಾಗಿ ಅದನ್ನ ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ಎಲ್ಲಾ ಸಮುದಾಯದ ಜನರ ಜೊತೆ ಬೆರೆತು ಎಲ್ಲರೂ ಕೂಡ ಏನು ಮತ ಭೇಟಿಯನ್ನು ಮಾಡುವಂತ ಕೆಲಸವನ್ನ ಈಗ ವಿಜೇಂದ್ರ ಅವರು ಮಾಡ್ತಿದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ಸಂಜಯ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕೇರಳ ವಿಧಾನಸಭಾ ಚುನಾವಣೆ ಗೆಲ್ಲೋದಕ್ಕೆ ಕೇಸರಿ ಸಖತ್ ಕಸರತ್ತನ್ನು ನಡೆಸ್ತಾ ಇದೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಭೆಯನ್ನ ನಡೆಸಿದ್ದಾರೆ. ಕೇರಳ ವಿಧಾನಸಭಾ ಚುನಾವಣೆಯನ್ನ ಗೆಲ್ಲಬೇಕು ಅಂತ ಹೇಳಿ ಕೇಸರಿ ಪಾಳಯ ಸರ್ಕಸ್ ನಡೆಸ್ತಾ ಇದೆ. ಜೊತೆಗೆ ಈಗ ಕೇರಳ ಬಿಜೆಪಿ ಚುನಾವಣಾ ಸಹ ಉಸ್ತುವಾರಿಯಾಗಿರುವಂತಹ ಶೋಭಾ ಕರಂದ್ಲಾಜೆ ಸಭೆಯನ್ನ ನಡೆಸಿದ್ದಾರೆ. ರಾಜ್ಯದಲ್ಲಿರುವ ಕೇರಳ ಮತದಾರರಲ್ಲಿ ಶೋಭಾ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇದು ಕೇರಳ ರಾಜ್ಯದ ಉಳಿವಿಗಾಗಿ ನಡೀತಾ ಇರುವಂತಹ ಚುನಾವಣೆ. ಇಲ್ಲಿ ಯಾರ್ಯಾರು ಕೇರಳದವರಿದ್ದೀರೋ ನೀವು ಕೇರಳಗೆ ಹೋಗಿ ಬಿಜೆಪಿ ಅಭ್ಯರ್ಥಿಗೆ ಮತವನ್ನ ಹಾಕಿ ಚುನಾವಣೆಯಲ್ಲಿ ಗೆಲ್ಲಿಸಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ವಿದ್ಯಾಭ್ಯಾಸಕ್ಕೆ, ಉದ್ಯೋಗಕ್ಕೆ ಜನ ಬೇರೆ ದೇಶ, ಬೇರೆ ರಾಜ್ಯಕ್ಕೆ ಹೋಗಬೇಕಿದೆ. ಕೇರಳ ರಾಜ್ಯಕ್ಕೆ ಇಲ್ಲಿವರೆಗೂ ಕೈಗಾರಿಕೆಗಳು ಬಂದೇ ಇಲ್ಲ. ಕೇಂದ್ರ ಸರ್ಕಾರದ ನೆರವನ್ನು ಸಹ ಸದುಪಯೋಗ ಮಾಡ್ತಾ ಇಲ್ಲ. ಕೇರಳ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ. ಹೀಗಾಗಿ ಇಲ್ಲಿರುವ ಕೇರಳ ಮತದಾರರು ರಾಜ್ಯಕ್ಕೆ ಹೋಗಿ ಮತ ಹಾಕಿ ಬನ್ನಿ ಅಂತ ಹೇಳಿ ಮತಯಾಚಿಸಿದ್ದಾರೆ, ಮನವಿಯನ್ನ ಮಾಡ್ಕೊಂಡಿದ್ದಾರೆ.